ಇವತ್ತಿಂದ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಸ್ವಲ್ಪ ತಡಿಯಕ್ಕ, ಯಾಕಂಗೆ ಮಾಡ್ತೀರಿ ಬ್ರೋ? ಈ ಟ್ರಾಫಿಕಾಗ ಹೆಂಗ್ ಬ್ರೋ ತೋರಿಸ್ಬೇಕು? ಬೀಜ ಇಲ್ಲಿ ಗಲ 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 ಅಂತವೆ. ಇಲ್ಲ ಹೇಳಿದ್ರೆ ನಜ್ಜಿ ನೋಡ್ರಿ, ಈ ಪಾರ್ಟಿ ಹುಡುಗಿಯರು ಎಲ್ಲಿಗರ ಬರೀ ಹುಡುಗರನ್ನ ಜೋಡಿ ಹಾಕೊಂಡು ಹೋದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಸಿಂಗಲ್ ಬರೀ ಎಲ್ಲ ಹುಡುಗರಿಗೂ ಹುಡುಗಿರಿದಾರಪ್ಪ, ನಮ್ಗೆ ಇಲ್ಲ. ಎಲ್ಲ ಗೈಸ್, ವೆಲ್ಕಮ್ ಟು ಶೂಟರ್ ಮೋಟೋ ವ್ಲಾಗಿಂಗ್. ಇವತ್ತಿಂದ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಂದರೆ ನಾನು ಮೊನ್ನೆ ತೊಗೊಂಡಲ್ಲ ಬೈಕು, ಅದಕ್ಕೆ ತುಂಬ ದಿನದಿಂದ ಅನ್ಕೊತಿದ್ದೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. RX-ಅಲ್ಲಿ ಸ್ಟಾರ್ಟ್ ಮಾಡಬೇಕಂತ ಇದ್ದಿದ್ದು. ಫಸ್ಟು ಮೋಟೋ ವ್ಲಾಗ್ನ RX-ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ RX-ಅಲ್ಲಿ ಮಾಡೋಕ್ಕಾಗಿಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ RX ಅಂತಲ್ಲ, ಇನ್ನು ಸೂಪರ್ ಬೈಕಲ್ಲಿ ಮಾಡೋಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಸಾಧ್ಯ. ಮತ್ತು ಗೈಸ್, ಎಲ್ಲರೂ ಸಪೋರ್ಟ್ ಮಾಡಿ. ಇನ್ಸ್ಟಾದಲ್ಲಿ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬಲ್ಲಿ ಕೂಡ ಅದೇ ಥರ ಸಪೋರ್ಟ್ ಮಾಡಿ. ಇನ್ಮೇಲೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ಸ್ಟಾದಲ್ಲೂ ಯೂಟ್ಯೂಬಲ್ಲೂ ಎರಡರಲ್ಲೂ ಡೈಲಿ ವೀಡಿಯೋಸ್ ಬರುತ್ತೆ. ಎಲ್ಲ ನಿಮ್ಮ ಸಪೋರ್ಟು. ಲವ್ ಯು ಆಲ್. ಮುಂದೆ ಏನೇನು ಮಾಡ್ತೀನಿ ಅಂತ ನೋಡಿ ಗೊತ್ತಾಗುತ್ತೆ. ಬೆಂಗಳೂರು ಫಸ್ಟ್ನೇ ವ್ಲಾಗು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ತೋರ್ಸೋಕ್ಕಾಗಲ್ಲ. ಎಲ್ಲೆಲ್ಲ ತೋರಿಸಿವಿ, ಇಲ್ಲಿ ತೋರ್ಸೋದಾಗಲ್ವಾ? ನೋಡ್ರಿ, ತೋರಿಸಿದ್ವಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬ್ರಾ, ಏನೋ ಒಂಥರ ಕ್ರೈಸ್ ಬ್ರಾ. ಫಸ್ಟ್ನೇ ವ್ಲಾಗು ಹೆಂಗೆ ಹೋಗೋಣ? ಈ ಕಡೆ ఓ ಹೆಣ್ಮಗು కాల్ చేసి అన్నమని జైలుకి వెళ్ళిపోతా. నాకు ఒక గన్ ఇస్తారా? ಓ ಎಲ್ಲೆಲ್ಲ ತೋರಿಸ್ತೀವಿ ಗೈಸ್ ನಾವು. ತೋರಿಸಿ ಅಭ್ಯಾಸ ಆಗಿದೆ. ಈ ಗಾಡಿನ ಗುರು ಹೇಳಿದ್ದು ಯಾರು ತಪ್ಪಾಗಿ ತಿಳ್ಕೊಂಬೇಡಿ. ನಾವು ಫಸ್ಟ್ನೇ ವ್ಲಾಗ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ಇರಲಿಲ್ಲ ಅಂದ್ರೆ ಹೆಂಗೆ ಮತ್ತೆ? ಇರಲೇಬೇಕು. ಅಕ್ಕ, ಸ್ವಲ್ಪ ತಡಿಯಕ್ಕ, ಯಾಕಂಗೆ ಮಾಡ್ತೀರಿ? ಸಣ್ಣ ಹುಡುಗರು ಅಣ್ಣ, ಸ್ವಲ್ಪ ಹೋಗೋಣ. ಯಾಕಂಗೆ ಮಾಡ್ತೀಯಣ್ಣ? ನಮ್ಮನ್ನ ಹೊಟ್ಟೆ ಹಾಕುರಿಸ್ತೀರಣ್ಣ ನೀವು. ನಮಗೆ ಬೀಜ ಇಲ್ಲಿ ಗಲ 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 ಅಂತವೆ. ಸುಮ್ಮನೆ ಅಗ್ಲೆಲ್ಲ ಬ್ರೇಕ್ ಹಾಕಿದ್ರೆ ಗಲ 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 ಅಂತವೆ. ಗಾಯ್ಸ್, ಈ ಪಾರ್ಟಿ ಟ್ರಾಫಿಕ್ಕು. ಗೈಸ್, ನಮ್ಮ ಹಳ್ಳಿನೇ ಚಂದ, ನಮ್ಮ ಹಳ್ಳಿನೇ ಅಂದ. ನಿಜ, ನಿಮ್ದೆ ಅಂತ ಬಂದ್ರೆ ಸುಖ, ಸ್ವರ್ಗ ಅಂತ ಬಂದ್ರೆ ಹಳ್ಳಿನೇ ಗೈಸ್. ಗೈಸ್, ಏನು ಮಾತಾಡ್ಬೇಕು ಅಂದರೆ ಗೊತ್ತಾಗ್ತಿಲ್ಲ ಅಣ್ಣ. ಹಿಂಗೆ ಗೈಸ್ ತೋರ್ಸೋದು. ಏಯ್ ಸುಮ್ಮನೆ ರಾಕೆಟ್ ಹಾಂ, ಸ್ವಲ್ಪ ಸೈಡು ಅಣ್ಣ, ಸೈಡ್ ಅಣ್ಣ. ನಿಜ, ನನ್ನ ಗುದ್ದುತ್ತೆ ನನಗೆ. ಬ್ರೇಕ್ ಇಲ್ಲ ನಮ್ದಕ್ಕೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇಲ್ಲ ಹೇಳಿದ್ರೆ ನಜ್ಜಿ ನೋಡ್ರಿ, ಈ ಪಾರ್ಟಿ ಹುಡುಗಿಯರು ಎಲ್ಲಿಗರ ಬರೀ ಹುಡುಗರನ್ನ ಜೋಡಿ ಹಾಕೊಂಡು ಹೋದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಸಿಂಗಲ್ ಬರೀ ಎಲ್ಲ ಹುಡುಗರಿಗೂ ಹುಡುಗಿರಿದಾರಪ್ಪ, ನಮ್ಗೆ ಇಲ್ಲ. ಜೀವನ ಜಿಗುಂಸ ಬಂದ್ಬಿಡತಿ. ಆಮೇಲೆ ಸೀದಾ ಇಲ್ಲಿ ಬಂದ್ವಿ. ಇಲ್ಲಿ ಇವಾಗ ಹೂವು ತೊಗೊಳೋದಕ್ಕೆ ಬಂದ್ವಿ. ಇವಾಗ ಇವ್ರು ಕಾರ್ ಬೇರೆ ತಗೊಂತಿದ್ದಾರಲ್ಲ, ಅದಕ್ಕೆ ಹೂವು ತೊಗೊಳೋಣ ಅಂತ ಬಂದ್ವಿ. ಅಲ್ಲೆಲ್ಲ ಹುಡ್ಕಾಡ್ಬಿಟ್ಟು ಫೈನಲ್ಲೇ ಇಲ್ಲಿ ಬಂದಿದ್ದೀವಿ ಹೂವು ತೊಗೊಳೋಣ ಅಂತ. ನನ್ನ ಗಾಡಿ ಇಲ್ಲಿದೆ ನೋಡಿ. ನಮ್ಮನೆ ಸೆಕ್ಸಿಯಾಗಿ ಕಾಣಿಸ್ತಿದ್ದಾಳೆ ನನ್ನ ಚಿನ್ನು. ಇವಾಗ ಬನ್ನಿ ಕಾರ್ ಡೆಲಿವರಿಗೆ ಹೋಗೋಣ. ನೋಡೋಣ. ನಮ್ಮ ರವಿ ಬ್ರೋ ಕಾರ್ ಬೇರೆ ತಗೊತವ್ರೆ. ಅವ್ರಿಗೆ ಇಲ್ಲಿಂದನೇ ನಾನು ಹಿಂದೆ ಕುಂತವ್ರೆ, ತೋರ್ಸೋಕ್ಕಾಗಲ್ಲ. ಹಿಂದಕ್ಕೆ ತಿರುಗಿದ್ರೆ ಗಲ 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 ಅಂತವೆ. ಇಲ್ಲಿಂದನೇ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಬನ್ನಿ ಹೋಗೋಣ. ಗಾಡಿ ರೆಡಿ ಇದೆ. ನಮ್ಮ ಹೂ ತಗೊಂಡಾಗ್ದೆ, ಅದು ಸ್ವಲ್ಪ ಲೇಟ್ ಆಗೋಯ್ತು. ನಾವು ಇಲ್ಲೇ ತೊಗೊಂಡ್ವಿ, ಹಂಗಾಗಿ ಇಲ್ಲಿ ನಾನು ತೋರಿಸು, ನಾನು ಮಾತಾಡ್ತೀನಿ, ನನ್ನ ತೋರಿಸು. ಇಂತೂ ನಮ್ಮ ರವಿ ಬ್ರೋ ಅವರು ಅಂದ್ಕೊಂಡಿದ್ದ ಕಾರ್ನ ತಗೊಂಡ್ಬಿಟ್ರು. ರೆಡಿ, 1 2 3 ಸ್ಟಾರ್ಟ್. ಕಂಗ್ರ್ಯಾಚುಲೇಷನ್ಸ್ ಅಂತ ನಮ್ಮ ಇನ್ಸ್ಟಾ ಯೂಟ್ಯೂಬ್ ಫ್ಯಾಮಿಲಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಅಂತ ನಾನೇ ಹೇಳ್ಬಿಟ್ಟಿದ್ದೀನಿ. ಒಂದ್ಸಲ ಹೇಳ್ಬಿಡೋಣ ಬನ್ನಿ. ಹಲೋ ಬ್ರೋ, ಖುಷಿ ಆಗ್ತೈತೆ. ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಬೆಳೀತಾ ಇರಿ, ದೇವರು ಒಳ್ಳೇದು ಮಾಡಲಿ. ಇನ್ನು ದೊಡ್ಡದಾಗಿ ಬೆಳೀರಿ ನೀವು. ನಮ್ಮ ಸಪೋರ್ಟು ಸದಾ ಇರುತ್ತೆ, ನಮ್ಮ ಇನ್ಸ್ಟಾ ಕುಟುಂಬ ಎಲ್ಲ ಗೈಸ್. ಹೋಗಿ ಎಲ್ಲ ಸಪೋರ್ಟ್ ಮಾಡಿ ಬ್ರೋ, ಬೆಳೀತೀರ ಬೆಳೀರಿ.
ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಕಾರ್ ಆಯಿತು. ನೆಕ್ಸ್ಟ್ ಇವಾಗ ನಾವು ಡೈರೆಕ್ಟಾಗಿ ಇವ್ರ ಮನೆಗೆ ಹೋಗೋದು. ಇವ್ರ ಮನೆಗೆ ಹೋಗೋದು ಬಿಟ್ರೆ ನೆಕ್ಸ್ಟು ನಂದು ನಾಳೆ ಗಾಡಿ PPF ಐತೆ. ನಾನು ಬಂದಿದ್ದ ಕಾರಣ ಬೆಂಗಳೂರಿಗೆ ಅದಕ್ಕೋಸ್ಕರನೇ ಬಂದಿದ್ದು. ಅದು ಬಿಟ್ರೆ ಇವ್ರದ್ದು ಕಾರಿಂದು ಇದಿತ್ತು ಅಂತ ಹೇಳಿದ್ದಕ್ಕೆ, ಕಾರು ತೊಗೊತೀನಿ ಅಂತ ಹೇಳಿದ್ದಕ್ಕೆ ಬಂದಿದ್ದು. ಮತ್ತು ಯೂಟ್ಯೂಬಲ್ಲಿ ನನ್ನ ಮೊದಲನೇ ಮೋಟೋ ಬ್ಲಾಗು ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ನಾನು. ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ ಗೈಸ್. ಬ್ರೋ ತಡಿ ಬ್ರೋ, ಇದಕ್ಕೇನಂತಾರೆ ಬ್ರೋ? ಅಂದರೆ ಇದಕ್ಕೇನಂತಾರೆ ನನಗೂ ಗೊತ್ತಿಲ್ಲ ಬ್ರೋ, ಅದನ್ನೇ ಹೇಳ್ತಿದ್ದೆ ಈಗಿನ ಬಟ್ ಮಾಡಿಸ್ದವ್ರೆ. ಇವಾಗ ನೋಡಿ ಪಾದದ ಜೆರಾಕ್ಸ್ ಪ್ರಿಂಟೌಟು. ಹೇ ಚಪ್ಪಾಳೆ. ದೇವರು ಒಳ್ಳೇದು ಮಾಡಲಿ. ಅಣ್ಣ ತಂಗಿ ನೋಡಿ ಹೆಂಗವ್ರೆ, ಯಪ್ಪ ಸೈಕು. ಅವನಿಗೆ ಆಗ್ದಿಲ್ದಿದ್ದು ಖುಷಿಯೆಲ್ಲ ಆಗ್ಬಿಟ್ಟೈತೆ. ಹಾಂ, ವಿಸಿಲ್ ಬೇರೆ ಹೊಡಿತವನೆ. ಗೈಸ್ ಇವಾಗ ಕೇಕ್ ಕಟ್ ಮಾಡ್ತಾರೆ. ರವಿ ಬ್ರೋ ಅವರ ಅಮ್ಮ, ಅವ್ರ ತಮ್ಮ, ಅವ್ರ ಅಕ್ಕ, ಅವ್ರ ಮಾವ, ಅವ್ರು ರವಿ ಬ್ರೋ. ಅವರು ರವಿ ಬ್ರೋ ಅವ್ರ ಅಕ್ಕನ ಮಕ್ಕಳಿಬ್ರು. ಬ್ರೋ ನಿಟ್ಟೆಲ್ಲ ಬೀಳ್ಬ ಸಾಕು ಆಗ್ತವ್ರೆ. ಇದು ಕರೆಕ್ಟಾಗಿ ಬಂತು. 1 ಸೆಕೆಂಡ್. ಕಂಗ್ರ್ಯಾಚುಲೇಷನ್ಸ್. ಜೀವನದಲ್ಲಿ ದೇವರು ನಮಗೆ ಏನು ಕೊಡ್ತಾನೋ ಅದನ್ನೆಲ್ಲ ಯೂಸ್ ಮಾಡ್ಕೊಬೇಕು, ಬೇಡ ಅಂತ ಮಾತ್ರ ಹೇಳ್ಬಾರ್ದು. ಅಂದರೆ ಇವಾಗ ಕಾರ್ ತೊಗೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನು? ಇವಾಗ ಮನೆಯವ್ರು ಎಲ್ಲರೂ ಕಾರಲ್ಲಿ ಹೋಗ್ತಾರೆ. ನೀವು ಬೈಕಲ್ಲಿ ಓಕೆ ಬ್ರೋ. ನನ್ನ ಕಾರ್ ಬಂತು ಅಂತ ನಾನು ಬೈಕ್ನ ಮರ್ತಿಲ್ಲಲ್ಲ, ಅದೇ ಖುಷಿ ಬ್ರೋ ನನಗೆ. ಕಾರಲ್ಲಿ ಸಿಗೋ ಖುಷಿಗಿಂತ ಬೈಕಲ್ಲಿ ಸಿಗೋದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬೈಕಲ್ಲಿ ಸಿಗುತ್ತೆ, ಥ್ರಿಲ್ ಇರುತ್ತೆ. ಈ ಕ್ರೇಜಿ ಅದು ಬೇರೆನೇ ಲೆವೆಲ್ ಅದು. ಅದಕ್ಕೆ 3 ಬೈಕ್ ತಗೊಂಡಿರ ತಮಾಷೆನಾ? ಹಾಗೆ ಗೈಸ್, ಕಾರ್ ವ್ಯಾಲ್ಯೂ ಅಷ್ಟು ಬರೀ ಬೈಕ್ಗಳು ನಿಲ್ಸಿದೀವಿ ಮನೆ ಮುಂದೆ. ಯಾಕೆ? ಅದು ಥ್ರಿಲ್ ಐತಿ ಅಂತ. ಇವಾಗ ನಮ್ಮ MTನ ನಿಜವಾಗ್ಲೂ ನಾನು ಎಲ್ಲಿ ಬಿಟ್ಟಿನ ಅಂತಾನೆ ಗೊತ್ತಿಲ್ಲ. MT ಎಲ್ಲೈತೆ ಬ್ರೋ? ನಾನು ಬೈಕ್ ಹಾಕೊಂಡೋದ್ರೆ ಎಲ್ಲಿ ಬಿಟ್ಟೆ ಬ್ರೋ ನೀನು? ಗೊತ್ತೇ ಆಗಿಲ್ಲ. ನಮ್ಮ ಚಿನ್ನು ಬ್ರೋ, ಅದು ಹುಡುಗಿಲ್ಲ ಅದಕ್ಕೆ. ಗೈಸ್, ಈ ಹುಡುಗಿಗೆ ಕಾರ್ ಬಂತು ಅಂತ ಖುಷಿ ಆಯ್ತಲ್ಲ ಗೊತ್ತಿಲ್ಲ, ಆದರೆ ಇಲ್ಲಿ ಕೇಕ್ ತಿಂತಾ ಇದ್ದಾಳೆ ಅಂತ ಮಾತ್ರ ಪಕ್ಕ ಖುಷಿ ಆಗ್ತೈತೆ. ಕರೆಕ್ಟಾ? ಹ್ಞೂ ಅಂತ ನೋಡ್ರಿ, ಕರೆಕ್ಟ್ ಅಲ್ಲೇ? ನಾನು ತಿಂದೆ, ನೀನು ತಿನ್ನು. ನಮ್ಮ ಚಿನ್ನು ಐತಿ ಇಲ್ಲಿ ಗತ್ತಾಗಿ ನಿಂತೈತಿ. ನಮ್ಮ ಚಿನ್ನು K16 ಬೋರ್ಡಲ್ಲಿ ನಮ್ಮ ಚಿನ್ನು ಹಾಕೊಂಬಿಟ್ಟು ಸೀದಾ ಅವ್ರ ಮನೆ ಹತ್ರ ಹೋಗೋದೆ. ಅಂದರೆ ಗೈಸ್, ಗಾಡಿ ಮಾತ್ರ ಇದು ಚೈನ್ ಸ್ಪ್ರೇ ಹೊಡೆದು ವೀಲ್ ನೋಡಿ ನನ್ನ ಗಾಡಿದು ಹೆಂಗೆ ಆಗೋಗ್ಬಿಡೈತೆ ನೋಡ್ರಿ, ಹೆಂಗೆ ಬರ್ತೈತೆ ಡೆಸ್ಟು. ಯಪ್ಪ ನರ್ಕ ಹೋಗ್ಬಿಡೈತೆ. ಸುಮ್ಮನೆ ಗಾಡಿನ ಈ ಥರ ನೋಡೋಕ್ಕೆ ಬೋರ್ ಆಗ್ತೈತಿ. ಗೈಸ್, ಇವಾಗ ನಮ್ಮ ಚಿನ್ನು ಕೀ ಹಾಕ್ಬಿಟ್ಟು ಇವಾಗ ಗಾಡಿ ಎತ್ಕೊಂಡಂಗೆ ರಪ್ಪ ಅಂತ ಹೋಯ್ತಾ ಇರೋದು. ಹೆಂಗೆ ಬ್ರೋ? ನನ್ನ ಗಾಡಿ ಮೇಲೆ ಹೆವಿ ಲವ್ ಗುರು ನನಗಂತೂ. ಯಪ್ಪ, ಇನ್ನು ನಂದಿನ ಡ್ರೀಮ್ ಬೈಕ್ ಐತೆ, ಅದರಲ್ಲಿ ಸ್ಟಾರ್ಟ್ ಮಾಡಬೇಕಾಯ್ತು ಮೋಟೋ ವ್ಲಾಗಿಂಗು ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋಣ, ಊರಾಗೆ 100 ಜನ ಇರ್ತಾರೆ ಕೊಡೋರು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ನೆಕ್ಸ್ಟ್ ಎತ್ಕೊಂಡ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಎಲ್ಲ ನಿಮ್ಮ ಸಪೋರ್ಟ್ ಇದ್ದರೆ ಮೋಟೋ RX ಅಲ್ಲೇನು ಸೂಪರ್ ಬೈಕಲ್ಲೇ ಮಾಡೋಣ. ಎಲ್ಲ ನಿಮ್ಮ ಸಪೋರ್ಟ್ ಬೇಕು, ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಈ ಬೆಂಗಳೂರಲ್ಲಿ ಇದೊಂತಂದರೆ ಎಲ್ಲೋದ್ರೂ ಇವಾಗ ಇಲ್ಲಿಂದ ಅಲ್ಲಿ ದಾಟಾದರೆ ಟ್ರಾಫಿಕ್ಕು, ಎಲ್ಲೋದ್ರೂ ಟ್ರಾಫಿಕ್ಕು, ಬರೀ ಟ್ರಾಫಿಕ್ಕು ಸಾಯ್ಬೇಕು ಗುರು. ಈ ಟ್ರಾಫಿಕಲ್ಲೇ ನರಕ ಆಗೋಗ್ಬಿಟ್ಟಿರ್ತೈತೆ. ಈ ಟ್ರಾಫಿಕ್ಕು ಬೇಡ, ಯಾವುದು ಬೇಡಪ್ಪ. ನಮ್ಮ ಹಳ್ಳಿನೇ ಜೀವನನೇ ಬೆಸ್ಟು. ನಿಮ್ಮ ಲೆಫ್ಟಾ ಬ್ರೋ? ಲೆಫ್ಟ್ ಹೋಗ್ಬೇಕಂತೆ. ಸಿಗ್ನಲ್ ಬೇರೆ ತಿರ್ಗಾ ಬಿದ್ದಂಗೆ ಆಯಿತು. ಕರ್ಮ ಗುರು ಇದು, ತಿರ್ಗಾ ಸಿಗ್ನಲ್ಲು. ತೋರಿಸೋದೆಯ ಎಲ್ಲಿ ಸಿಗ್ತದೆ ಅಲ್ಲಿ ತೋರಿಸ್ಬೇಕು ಅಷ್ಟೇ ಗುರು. ನಾವು ತೋರಿಸೋದೆ. ಜೀವನ ಪೂರ್ತಿ ಬಿಸಿಲಾಗೆ ತಿಕ್ಕ ಹೊಡಿತೈತೆ. ಬಿಸಿಲು ನಮಗೆ ಎಣ್ಣೆನ ಬಡಗುರು ಆಪಾಟಿ ಕೊಡ್ತೈತೆ. ಸುಮ್ಮನೆ ಜುಯ್ ಅಂದ್ಕೊಂಡು ಹೋಯ್ತಾ ಇರೋದೆ ಗಾಡಿನ. ಅಣ್ಣ ನಾನಣ್ಣ
ಇದ್ರಾಗೂ ಮೋರಿ ತೊಗ್ಗು ಗುಂಡಿ ಇವನ್ನ ಎಗರಿಸ್ಕೊಂಡು ಅಗ್ಲೆಲ್ಲ ಗೇರ್ ಚೇಂಜ್ ಮಾಡ್ಕೊಂಡು ಹೊಡಿತಾ ಇದ್ರೆ ಬೀಜ ಅಪ್ಪಳ 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 ಅಂತ ಬರ್ತಾವೆ ಬೈಕ್. ಎಲ್ಲಿಗೆ ಸಾಯಲಿ ಗುರು, ಅಳು ಬರ್ತೈತೆ. ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು, ಹೊಡಿಬೇಕು ಗುರು. ಜೀವನದಲ್ಲಿ ಕಷ್ಟಪಡ್ಬೇಕು, ಕಷ್ಟಪಟ್ಟರೆ ಪ್ರತಿಫಲ ಸಿಗೋದು. ಹಾಯಣ್ಣ ಹಾಯಣ್ಣ, ಸುಮ್ಮನೆ ನುಗ್ಗಿಸ್ತಾ ಇದ್ದೀನಿ. ನಮ್ಮ ಹಿಂದೆ ಕುಂತವ್ರಿಗಂತೂ ಗಲ 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 ಅಂತವೆ. ಯಾಕೆಂದರೆ ಹಂಗೆ ಹೊಡಿತೀನಿ ನಾನು ಗಾಡಿ. ಯಪ್ಪ ಬರೀ ಎಲ್ಲಿ ಹೊಡೆದ್ರು ಹಂಸ ಬ್ರೋ, ಏನು ಸಾವು ಮಾರ. ಈ ಬಿಲ್ಡಿಂಗು ನೋಡ್ತಾ ಇದ್ರೆ ಎಲ್ಲೋ ಹೋಗ್ಬಿಟ್ಟಿಲ್ಲ ನಾನು. ಭೂಮಿ ಮೇಲೆ ಇದನ್ನ ಆಕಾಶದಾಗ ಇದನ್ನ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಹಿಂಗಿದಾವೆ ಗುರು ಈ ಬೆಂಗಳೂರು ಬಿಲ್ಡಿಂಗು. ಎಲ್ಲಿಗೆ ಬಂದು ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಹೋಯ್ತಾ ಇರೋದೆ. ದ ಥ್ರಿಲ್ ಗುರು. ನಮ್ಮ ಗಾಡೀಲಿ ಮಾತ್ರ ಹೇಳ್ತಾ ಇದ್ದೀನಿ, ಈ ಗಾಡೀಲಿ ಅವನು ಗಾರ್ಡ್ ಸೆಕ್ಷನ್ನು ಈ ಥರ ಕಟ್ಟಿಂಗಲ್ಲಿ ಹೊಡಿಬೇಕು ಅಂದರೆ ಥ್ರಿಲ್ಲು ಈ ಗಾಡಿನ. ಸೈಕ್ ಫೀಲ್ ಗುರು ಇದು. ಗಾಡಿ ಹೊಡಿತಾ ಇದ್ರೆ ಏನೋ ಒಂಥರ ಫೀಲ್ ಇದು, ಒಂಥರ ಸೈಕ್ ಆಗೈತೆ. ನನಗೆ ಮಾತ್ರ ಭಾರಿ ಅಡ್ಜಸ್ಟ್ ಆಗ್ಬಿಡ್ತು ಗಾಡಿ ಹೊಡಿಯೋಕ್ಕೆ. ಗಲ್ಲ 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 ಅಣ್ಣ. ಹಾಂ ಇಕ್ತಿದ್ದಲ್ಲಣ್ಣ, ಸರಿಯಾಗೆ ಇಕ್ಸ್ಕೊಂಬಿಡ್ತಿದ್ವಲ್ಲಣ್ಣ ಬಗ್ಗಿ ಬಗ್ಗಿ ನಾವು. ಯಪ್ಪ ಎಲ್ಲ ಕಡೆ ಅದು ಅದು ಇದು ಅನ್ನಂಗೆ ಆಗೋಗ್ಬಿಡುತ್ತೆ. ನನಗೇನು ಮಾತಾಡ್ಬೇಕಂತ ಗೊತ್ತಿಲ್ಲ, ತುಂಬ ಬರ್ತಾ ಇದ್ದೀನಿ.